ನಮಸ್ಕಾರ ಶಿಖರ್, ನಾನು ನಿಮ್ಮ ಫಿಟ್ ಕನ್ನಡಿಗ ರಘು ಮಾತಾಡ್ತಿರೋದು. ಹಾಗೆ ಇವತ್ತು ನಾನು ನಿಮ್ಮೆಲ್ಲರಿಗೂ ಒನ್ ಆಫ್ ವೇ ಪ್ರೋಟೀನ್ ಕಂಪ್ಲೀಟ್ ರಿವ್ಯೂ ಕೊಡ್ತೀನಿ. ನಿಜವಾಗ್ಲೂ ಇದು ಕಾಸ್ಟ್ ಎಫೆಕ್ಟಿವ್ ಇದೆಯಾ ಅಂದರೆ ಬಡ್ಜೆಟ್ ಫ್ರೆಂಡ್ಲಿನಾ ಇಲ್ವಾ ಅಂತಂದ್ಬಿಟ್ಟು ತಿಳಿಸ್ತೀನಿ. ಅದರ ಜೊತೆ ಏನೇನು ಇಂಗ್ರೀಡಿಯೆಂಟ್ಸ್ ಆ್ಯಡ್ ಮಾಡಿದ್ದಾರೆ, ನಿಜವಾಗ್ಲೂ ಇದರಿಂದ ರಿಸಲ್ಟ್ ಸಿಗುತ್ತಾ ಇಲ್ವಾ ಅನ್ನೋದ್ರ ಬಗ್ಗೆ ಎಲ್ಲ ಇವತ್ತು ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಡ್ತೀನಿ. ಎಲ್ಲ ತಿಳ್ಕೊಳ್ಳೋಣ. ಲೆಟ್ಸ್ ಗೋ. ವೆಲ್ಕಮ್ ಬ್ಯಾಕ್ ಗೈಸ್. ಸೊ ಟೈಮ್ ವೇಸ್ಟ್ ಮಾಡಿದೆ, ಡೈರೆಕ್ಟಾಗಿ ಏನೇನೇ ಪ್ರಾಡಕ್ಟ್ ರಿವ್ಯೂ ಜಂಪ್ ಮಾಡೋಣ. ಸೊ ಮೊದಲು ನಾವು ನ್ಯೂಟ್ರಿಷನ್ ಲೇಬಲ್ ಏನೇನು ಮೆನ್ಷನ್ ಮಾಡಿದ್ದಾರೆ, ಏನೇನು ಇಂಗ್ರೀಡಿಯೆಂಟ್ಸ್ ಆ್ಯಡ್ ಮಾಡಿದ್ದೀವಿ ಅಂತಂದ್ಬಿಟ್ಟು ಹೇಳ್ತಿದ್ದಾರೆ, ಏನೇನು ನಿಜವಾಗ್ಲೂ ಆ್ಯಡ್ ಮಾಡಿದ್ರು ಹೇಳಿಲ್ಲ ಅಂತೆಲ್ಲ ನಾನು ಇದರೊಳಗಡೆ ನೋಡ್ತಾ, ಅದಾದ ನಂತರ ನಾನು ನನ್ನ 5 ಫ್ಯಾಕ್ಟರ್ಸ್ ಏನಿದೆ ನಿಜವಾಗ್ಲೂ ಒಂದು ವೈ ಪ್ರೋಟೀನ್ ಚೆನ್ನಾಗಿದೆಯಾ ಇಲ್ವಾ ಅಂತಂದ್ಬಿಟ್ಟು ಡಿಸೈಡ್ ಮಾಡೋದಕ್ಕೆ ಅದೆಲ್ಲ ನಾನು ಆಮೇಲೆ ನೋಡೋಣ. ಓಕೆನಾ? ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿತ್ ದ ಪ್ರಾಡಕ್ಟ್ ಲೇಬಲ್. ಮೊದಲನೇದಾಗಿ ಸೊ ಸ್ಟಾರ್ಟಿಂಗ್ ಇಂಪ್ರೆಷನ್ ನಿಜವಾಗ್ಲೂ ಸಖತ್ತಾಗಿದೆ. ಕಾಟನ್ ಕ್ಯಾಂಡಿ ಎಲ್ಲನೂ ಸಖತ್ತಾಗಿ, ಅಂದರೆ ಫ್ಲೇವರ್ ಈಸ್ ಕಾಟನ್ ಕ್ಯಾಂಡಿ ನನ್ನ ಹತ್ರ ಇರೋದು. ಸೊ 25 ಗ್ರಾಮ್ಸ್ ಆಫ್ ಪ್ರೋಟೀನ್, 5.5 ಗ್ರಾಮ್ಸ್ ಆಫ್ BCAA. ಓಕೆ, BCAA ನಿಮ್ಮೆಲ್ಲರಿಗೂ ತುಂಬಾ ಇಷ್ಟ ಅಂತ ಗೊತ್ತು. ಸೊ ಇದ್ರದ್ದು ಕಾಸ್ಟ್ ಎಲ್ಲನೂ ನಾನು ಮುಂದೆ ಹೇಳ್ತೀನಿ, ಏನಕ್ಕೆ ಅದನ್ನು ಒಂದು ಫ್ಯಾಕ್ಟರೇನೆ. ಸೊ ಅದ ನಂತರ ಸಪ್ಲಿಮೆಂಟ್ ಫ್ಯಾಕ್ಟ್ಸ್ ಒಳಗಡೆ ಇಂಗ್ರೀಡಿಯೆಂಟ್ಸ್ ಮತ್ತು ನ್ಯೂಟ್ರಿಷನ್ ಲೇಬಲ್ನ ನಾವು ನೋಡ್ತಿದ್ರೆ, ನ್ಯೂಟ್ರಿಷನ್ ಲೇಬಲ್ ಒಳಗಡೆ ಕ್ಯಾಲರೀಸ್ ಬಂದ್ಬಿಟ್ಟು 138 ಕ್ಯಾಲರೀಸ್ ಫ್ರಮ್ ಫ್ಯಾಟ್ ಬಂದ್ಬಿಟ್ಟು 18 ಕ್ಯಾಲರೀಸ್ ಅಂತ ಅಂದ್ಬಿಟ್ಟು ಹೇಳ್ತಿದ್ದಾರೆ. ಅದನ್ನು ಬಿಟ್ಟು ನಮಗೆ ಬೇಕಾಗಿರೋದೇನು ಪ್ರೋಟೀನ್. ಸೊ ಪ್ರೋಟೀನ್ ಎಷ್ಟು ಸಿಗ್ತಿದೆ? 25 ಗ್ರಾಮ್ಸ್. ಸೊ 25 ಗ್ರಾಮ್ಸ್ ಆಫ್ ಪ್ರೋಟೀನ್ ಸಿಗ್ತಿದೆ. ಕಾರ್ಬೋಹೈಡ್ರೇಟ್ ಬಂದ್ಬಿಟ್ಟು 5 ಗ್ರಾಮ್ಸ್ ಸಿಗ್ತಿದೆ. ಅರ್ಥ ಮಾಡ್ಕೊಳ್ಳಿ, 5 ಗ್ರಾಮ್ಸ್ ಕಾರ್ಬೋಹೈಡ್ರೇಟ್ ಅಂದರೆ ಆಲ್ಮೋಸ್ಟ್ ಲೈಕ್ 20 ಕ್ಯಾಲರೀಸ್ ಹತ್ತಿರ ನಿಮಗೆ ಕಾರ್ಬೋಹೈಡ್ರೇಟಿಂದನೇ ಬರ್ತಿದೆ. ಅದು ಯಾವುದರಿಂದ ಬರ್ತಿದೆ ಅಂತಲೂ ಹೇಳ್ತೀನಿ ನಾನು. ಓಕೆ, ಸೊ ಕಾರ್ಬೋಹೈಡ್ರೇಟ್ ಬಂದ್ಬಿಟ್ಟು 5 ಗ್ರಾಮ್ ಸಿಗ್ತಿದೆ, ಫ್ಯಾಟ್ ಬಂದ್ಬಿಟ್ಟು 2 ಗ್ರಾಮ್ ಸಿಗ್ತಿದೆ. ಯೂಶಲಾಗಿ ಯಾವುದೇ ವೇ ಪ್ರೋಟೀನ್ ಕಾನ್ಸಂಟ್ರೇಟ್ ಏನಾದ್ರು ತೊಗೊತಿದ್ದೀರಿ ಅಂತ ಅಂದರೆ ಯೂಶಲಾಗಿ ಅದರೊಳಗಡೆ ಫ್ಯಾಟ್ ಕಂಟೆಂಟ್ ಇದ್ದೇ ಇರುತ್ತೆ, ಇರಲೇಬೇಕು ನಿಜವಾಗ್ಲೂ. ಏನಕ್ಕೆ ಆ ರೇಂಜ್ ಒಳಗಡೆ ಫಿಲ್ಟರ್ ಮಾಡಿರಲ್ಲ. ಸೊ ಆಬ್ವಿಯಸ್ಲಿ ಕಾರ್ಬೋಹೈಡ್ರೇಟ್ ಪ್ರೊಫೈಲ್ ಕೂಡ ಇರುತ್ತೆ, ಫ್ಯಾಟ್ ಪ್ರೊಫೈಲ್ ಕೂಡ ಇರುತ್ತೆ. ಬಟ್ ಇದರೊಳಗಡೆ ನನ್ನ ಪ್ರಕಾರ ಆ್ಯಕ್ಚುಲಾಗಿ ಕಾರ್ಬೋಹೈಡ್ರೇಟ್ ಪ್ರೊಫೈಲ್ ಏನಿದೆ ಒಂದು ಸ್ವಲ್ಪ ಜಾಸ್ತಿನೇ ಇದೆ. ಯೂಶಲಿ 2 to 3 ಗ್ರಾಮ್ಸ್ ಹತ್ತಿರ ಇದ್ದರೆ ನಿಜವಾಗ್ಲೂ ಒಳ್ಳೆಯದು. ಬಟ್ ಇದರೊಳಗಡೆ 5 ಗ್ರಾಮ್ಸ್ ಇದೆ. ಬಟ್ ದಟ್ ಇಸ್ ನಾಟ್ ಶುಗರ್. ಓಕೆ, ಸೊ ಟೇಸ್ಟ್ ಬಂದಾಗೆಲ್ಲನೂ ನಿಮಗೂ ಅರ್ಥ ಆಗುತ್ತೆ. ಸೊ ಇದರೊಳಗಡೆ ಏನಿದೆ ಅಂತಂದರೆ 5 ಗ್ರಾಮ್ಸ್ ಆಫ್ ಕಾರ್ಬೋಹೈಡ್ರೇಟ್, 25 ಗ್ರಾಮ್ಸ್ ಆಫ್ ಪ್ರೋಟೀನ್, ಅದಾದಮೇಲೆ 1 ಸ್ಕೂಪ್ ಒಳಗಡೆ 2 ಗ್ರಾಮ್ಸ್ ಆಫ್ ಫ್ಯಾಟ್ ಇದೆ. ಅದಾದ ನಂತರ ಇನ್ನೊಂದೇನಿದೆ ಅದರ್ ಇಂಗ್ರೀಡಿಯೆಂಟ್ಸ್ ಅಂತ, ಅಂದರೆ ಬೇಸಿಕ್ಲಿ ಇಂಗ್ರೀಡಿಯೆಂಟ್ಸ್ ಏನೇನು ಆ್ಯಡ್ ಮಾಡಿದ್ದಾರೆ ಈ ಡಬ್ಬದೊಳಗಡೆ ಅಂತ ಅಂದ್ಬಿಟ್ಟು ಹೇಳ್ತಿದ್ದಾರೆ. ಸೊ ಯಾವುದಿದೆ ಅಂತಂದರೆ ಕ್ರಾಸ್ ಫ್ಲೋ ಆ್ಯಂಡ್ ನ್ಯಾನೋ ಫಿಲ್ಟರ್ಡ್ ಕೋಲ್ಡ್ ಪ್ರೆಸ್ಡ್ ವೈ ಪ್ರೋಟೀನ್ ಕಾನ್ಸಂಟ್ರೇಟ್ ಮತ್ತು ಐಸೋಲೇಟ್ ಎರಡೂ ಇದೆ. ಓಕೆ, ಅದರ ಜೊತೆ ಇನ್ನೊಂದೇನು ಅಂತಂದರೆ ಲೆಸಿಥಿನ್ ಅಂತ ಅಂದ್ಬಿಟ್ಟು ಒಂದು ಕಾಂಪೌಂಡ್ ಆ್ಯಡ್ ಮಾಡಿದ್ರು. ಎಷ್ಟೊಂದು ಜನ ನೋಡಿರ್ಬೋದು, ಎಷ್ಟೊಂದು ವೇ ಪ್ರೋಟೀನ್ ಪ್ರಾಡಕ್ಟ್ಸ್ ಒಳಗಡೆ ಆ್ಯಡ್ ಮಾಡಿರ್ತಾರೆ. ಒಂದಷ್ಟು ಜನ ಲೆಸಿಥಿನ್ ಅಂತ ಅಂತಾರೆ, ಇಲ್ಲಾಂದರೆ ಒಂದಷ್ಟು ಜನ ಬೈಂಡಿಂಗ್ ಏಜೆಂಟ್ ಅಂದ್ಬಿಟ್ಟು ಅಂತಾರೆ, ಇನ್ನೊಂದು ಯಾವುದೋ ಒಂದು ಫಾರ್ಮುಲಾ ಹಾಕ್ಬಿಟ್ಟು ಜಸ್ಟ್ ಒಂದು ನಂಬರ್ ಮೆನ್ಷನ್ ಮಾಡಿರ್ತಾರೆ ಅಷ್ಟೇ. ಸೊ ಲೆಸಿಥಿನ್ ಆ್ಯಕ್ಚುಲಾಗಿ ಏನು ಮಾಡ್ತಿರುತ್ತೆ ಅಂತಂದರೆ ಇದೊಂಥರ ಬೈಂಡಿಂಗ್ ಏಜೆಂಟ್ ಥರ. ಸೊ ಇದೆಲ್ಲನೂ ಏನು ಮಾಡುತ್ತೆ ಅಂತಂದರೆ ದಟ್ ಬೇಸಿಕ್ಲಿ ಈಸ್ ಅ ಫ್ಯಾಟ್ ಸಬ್ಸ್ಟೆನ್ಸ್. ಸೊ ಅದೇನು ಮಾಡುತ್ತೆ ಅಂತಂದರೆ ನಿಮ್ಮ ಆರ್ಟಿಫಿಷಿಯಲ್ ಫ್ಲೇವರ್ ಆಗಿರ್ಬೋದು, ಇಲ್ಲಾಂದರೆ ನ್ಯಾಚುರಲ್ ಫ್ಲೇವರ್ಸ್ ಆಗಿರ್ಬೋದು, ಅದ್ರ ಜೊತೆ ನಿಮ್ಮ ವೈ ಪ್ರೋಟೀನ್ ಏನಿರುತ್ತಲ್ಲ ಅದೆಲ್ಲನೂ ಚೆನ್ನಾಗಿ ಬ್ಲೆಂಡ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಓಕೆ, ಸೊ ಅದು ಬಂದ್ಬಿಟ್ಟು ಲೆಸಿಥಿನ್. ಅದಾದಮೇಲೆ ಸುಕ್ರಲೋಸ್ ಆ್ಯಡ್ ಮಾಡಿದ್ದಾರೆ, ವಿಚ್ ಇಸ್ ಲೈಕ್ ಆರ್ಟಿಫಿಷಿಯಲ್ ಸ್ವೀಟ್ನರ್. ಅದಾದಮೇಲೆ ಝ್ಯಾಂಥಮ್ ಗಮ್ ಇದೆ. ಸೊ ಝ್ಯಾಂಥಮ್ ಗಮ್ ಬಗ್ಗೆ ನಾನು ಮೊದಲೇ ಹೇಳಿದ್ದೀನಿ ಎಲ್ಲರಿಗೂ. ಸೊ ಝ್ಯಾಂಥಮ್ ಗಮ್ ಬಂದ್ಬಿಟ್ಟು ನಿಜವಾಗ್ಲೂ ಒಂದು ಥಿಕ್ನಿಂಗ್ ಏಜೆಂಟ್ ಅಷ್ಟೇ. ಅಂದರೆ ನಾವು ಒಂದು ಗೋಬಿ ಮಂಚೂರಿ ಇಲ್ಲ ಅಂತಂದರೆ, ಇಲ್ಲಾಂದರೆ ಯಾವುದೋ ಮಂಚೂರಿಯನ್ ಪನ್ನೀರ್ ಚಿಲ್ಲಿ ಮಾಡಬೇಕಂದ್ರೆ ನಾವು ಹೇಗೆ ಕಾರ್ನ್ಫ್ಲವರ್ ಆ್ಯಡ್ ಮಾಡೋದು ಸ್ವಲ್ಪ ತಿಕ್ಕಾಗಿ ಮಾಡ್ತಿರಲ್ಲ, ಸೊ ಅದೇ ರೀತಿಯೇ ಇದು ಆ್ಯಕ್ಚುಲಾಗಿ ಝ್ಯಾಂಥಮ್ ಗಮ್ ಏನು ಮಾಡುತ್ತೆ ಅಂತ ಸ್ವಲ್ಪ ಥಿಕ್ನಿಂಗ್ ಮಾಡುತ್ತೆ. ವೇ ಪ್ರೋಟೀನ ಕಮ್ಮಿ ನೀರೊಳಗಡೆ ಹಾಕ್ಬಿಟ್ಟು ಮಿಕ್ಸ್ ಮಾಡಿರೋ ಒಂದು ಸ್ವಲ್ಪ ಗಟ್ಟಿಯಾಗಿ ತಿಕ್ಕಾಗಿರುತ್ತಲ್ಲ ಶೇಕ್. ಸೊ ಅದು ಆ್ಯಕ್ಚುಲಾಗಿ ಝ್ಯಾಂಥಮ್ ಗಮ್ಮಿಂದ ನನಗೆ ಬರ್ತಿರೋದು. ಇಲ್ಲ ಅಂತಂದರೆ ವಿಚ್ ಇಸ್ ರಿಯಲಿ ಗುಡ್. ಬಟ್ ಝ್ಯಾಂಥಮ್ ಗಮ್ ನಿಜವಾಗ್ಲೂ ಆ್ಯಡ್ ಮಾಡಿದ್ದಾರೆ ಅವರು, ನ್ಯಾಚುರಲ್ ಆ್ಯಂಡ್ ಆರ್ಟಿಫಿಷಿಯಲ್ ಫ್ಲೇವರ್ಸ್ ಇದೆ. ದಟ್ಸ್ ಇಟ್. ಇದು ಬಂದ್ಬಿಟ್ಟು ಇಂಗ್ರೀಡಿಯೆಂಟ್ ಪ್ರೊಫೈಲ್. ಅದನ್ನು ಬಿಟ್ಟು ಲೇಬಲ್ ಒಳಗಡೆ ಏನೇನಿದೆ ಅಂತಂದರೆ ಅಮೈನೋ ಆ್ಯಸಿಡ್ ಪ್ರೊಫೈಲ್ ಪರ್ ಸರ್ವಿಂಗ್. ಸೊ ನಿಜವಾಗ್ಲೂ ಇಲ್ಲಿ ಒಂದು ಆಲ್ಮೋಸ್ಟ್ ಲೈಕ್ 18 ಅಮೈನೋ ಆ್ಯಸಿಡ್ ಪ್ರೊಫೈಲ್ಸ್ನ ಮೆನ್ಷನ್ ಮಾಡಿದ್ದಾರೆ. ಸೊ ಅದರೊಳಗಡೆ ಲೈಕ್ ನಮ್ಗೆ ಅಸ್ಪಾಟಿಕ್ ಆ್ಯಸಿಡ್ ಆಗಿರ್ಬೋದು, ಗ್ಲುಟಮಿನ್ ಆಗಿರ್ಬೋದು, ಲೂಸಿನ್ ಆಗಲಿ, ಐಸೋಲೂಸಿನ್ ಆಗಲಿ, ಇಲ್ಲಾಂದರೆ ಮೀಥಿಯೋನೈನ್ ಆಗಲಿ, ಫಿನೈಲ್ ಅಲೆನಿನ್ ಆಗಲಿ, ಲೈಸೀನ್ ಆಗಲಿ, ಇದೆಲ್ಲನೂ ಮೆನ್ಷನ್ ಮಾಡಿದ್ದಾರೆ. ಇದರೊಳಗಡೆ ಇನ್ನೊಂದೇನು ಅಂತಂದರೆ ಬ್ರಾಂಚ್ ಚೈನ್ ಅಮೈನೋ ಆ್ಯಸಿಡ್ಸ್ ಅಂದರೆ BCAA ನಮ್ಮ ಮಸಲ್ ಬಿಲ್ಡಿಂಗಿಗೆ ಏನು ತುಂಬಾ ಹೆಲ್ಪ್ ಮಾಡುತ್ತೆ. ಅದು ಅದರ ಜೊತೆ ಎಸೆನ್ಷಿಯಲ್ ಅಮೈನೋ ಆ್ಯಸಿಡ್ಸ್ ಅಂದರೆ ಬೇಸಿಕ್ಲಿ ಅಮೈನೋ ಆ್ಯಸಿಡ್ಸ್ ಒಳಗಡೆ ಎಸೆನ್ಷಿಯಲ್ ಮತ್ತು ನಾನ್ ಎಸೆನ್ಷಿಯಲ್ ಇದೆ. ಸೊ ಎಸೆನ್ಷಿಯಲ್ ಅಮೈನೋ ಆ್ಯಸಿಡ್ಸ್ ಯಾವುದಿದೆ, ಎಷ್ಟು ಗ್ರಾಮ್ಸ್ ಇದೆ ಅಂತ ಕಂಪ್ಲೀಟ್ ಅಮೈನೋ ಆ್ಯಸಿಡ್ ಪ್ರೊಫೈಲ್ ಇಲ್ಲಿ ಕೊಟ್ಟಿದ್ದಾರೆ, ವಿಚ್ ಈಸ್ ರಿಯಲಿ ಗುಡ್. ಬಟ್ ಯಾರೂ ನನಗೆ ಗೊತ್ತು ಎಷ್ಟೊಂದು ಜನ ಲೇಬಲ್ ಎಲ್ಲ ನೋಡೋದಕ್ಕೆ ಹೋಗೋದಿಲ್ಲ ಅಂತಂದ್ಬಿಟ್ಟು. ಸೊ ಲೆಟ್ಸ್ ಎಕ್ಸ್ಕ್ಲೂಡ್ ಇಟ್. ನಮ್ಗೇನು ಬೇಕು, ಪ್ರೋಟೀನ್ ಬೇಕು, ಬರ್ತಿದೆಯಾ ಇಲ್ವಾ ಅಂತಂದ್ಬಿಟ್ಟು ನೋಡೋಣ, ಟೇಸ್ಟ್ ಏನೋ ಚೆನ್ನಾಗಿದೆಯಾ ಅಂತಂದು ನೋಡೋಣ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿತ್ 5 ಫ್ಯಾಕ್ಟರ್ಸ್. ಅದರೊಳಗಡೆ ಮೊದಲನೇ ಫ್ಯಾಕ್ಟರ್ ಯಾವುದು, ನಾನು ಆ್ಯಕ್ಚುಲಾಗಿ ವೈ ಪ್ರೋಟೀನ್ ಚೆನ್ನಾಗಿದೆಯಾ ಇಲ್ವಾ ಅಂತಂದ್ಬಿಟ್ಟು ಹೇಳೋದಕ್ಕೆ ಅಂತಂದರೆ ಮೊದಲನೇ ಬಂದ್ಬಿಟ್ಟು ಪರ್ ಸ್ಕೂಪ್ಗೆ ಎಷ್ಟು ಕಾಸು ಬೀಳ್ತಿದೆ. ಅಟ್ ದ ಎಂಡ್ ಆಫ್ ದ ಡೇ ನಿಜವಾಗ್ಲೂ ಒಂದು ಸ್ಕೂಪ್ಗೆ ನನಗೆ 50 ರೂಪಾಯಿ ಬೀಳ್ತಿದೆ, 60 ರೂಪಾಯಿ ಬೀಳ್ತಿದೆ, 100 ರೂಪಾಯಿ ಬೀಳ್ತಿದೆ, 200 ರೂಪಾಯಿ ಬೀಳ್ತಿದೆ ಅಂತಂದರೆ ಅದೇನೇ ಮ್ಯಾಟ್ರ್ ಆಗೋದು. ಏನಕ್ಕೆ ನಿಜವಾಗ್ಲೂ ಲಾಂಜಿಟಿವಿಟಿ. ನಾನು ವರ್ಷ ಪೂರ್ತಿ ತೊಗೊಬೇಕು ಅಂತಂದರೆ ನಾನು ತಿಂಗಳಿಗೆ ಒಂದೇ ಒಂದು ಡಬ್ಬಕ್ಕೋಸ್ಕರ 5,000 10,000 ಖರ್ಚು ಮಾಡೋದಕ್ಕಾಗೋದಿಲ್ಲ. ಸೊ ಕಾಸ್ಟ್ ಎಫೆಕ್ಟಿವ್ ಇದ್ದಷ್ಟು ತುಂಬಾ ಒಳ್ಳೆಯದು. ಬಟ್ ಇದು ಬಂದ್ಬಿಟ್ಟು 6,650 ಇದರ MRP. ಸೊ ಇಲ್ಲಿ ನಂಬರ್ ಆಫ್ ಸರ್ವಿಂಗ್ಸ್ ಬಂದ್ಬಿಟ್ಟು 67 ಇದೆ. 67 ಕ್ಲೋಸ್ ಟು 67 ಸರ್ವಿಂಗ್ಸ್ ಬರುತ್ತೆ. ಅಂದರೆ ನಮಗೆ ಒಂದೇ ಒಂದು ಸ್ಕೂಪ್ಗೆ ನಮಗೆ
99.25 ರೂಪೀಸ್ ಬೀಳುತ್ತೆ, 99 ರೂಪೀಸ್ 25 ಪೈಸೆ ಬರುತ್ತೆ, ಅಂದರೆ 100 ರೂಪೀಸ್ ಅಂತ ಅಂದ್ಕೊಳ್ಳಿ. ಸೊ ಎಷ್ಟೊಂದು ಹಲವಾರು ಡಿಫ್ರೆಂಟ್ ವೇ ಪ್ರೋಟೀನ್ಸ್ ಇದೆ, ಅದು ನಿಜವಾಗ್ಲೂ 80 ರೂಪಾಯಿಗೂ ಸಿಗುತ್ತೆ. ಸೊ ಇಫ್ ಯು ಥಿಂಕ್ ನಿಜವಾಗ್ಲೂ ನಿಮ್ಗೇನಾದರೂ ಕಾಸ್ಟ್ ಎಫೆಕ್ಟಿವ್ ವೇ ಪ್ರೋಟೀನ್ ತೊಗೊಬೇಕು ಅಂದ್ಕೊಂಡಿದ್ದೀರಾ ಅಂತ ಅಂದರೆ ಯು ಕ್ಯಾನ್ ಗೋ ಫಾರ್ ದಟ್. ನಿಜವಾಗ್ಲೂ ಇದು ಒಂದು ಸರ್ವಿಂಗ್ಗೆ, ಒಂದು ಸ್ಕೂಪ್ಗೆ 100 ರೂಪಾಯಿ ಬೀಳ್ತಿದೆ, ವಿಚ್ ಈಸ್ ಆನ್ ಅ ಹೈಯರ್ ಎಂಡ್ ನನ್ನ ಪ್ರಕಾರ. ಓಕೆ, ನೀವೇನಾದರೂ ಕಾಲೇಜ್ ಸ್ಟೂಡೆಂಟ್ ಆಗಿದ್ದೀರಾ, ಇಲ್ಲಾಂತಾರೆ ನೀವು ಜಸ್ಟ್ ಇವಾಗ ತಾನೇ ಸ್ಟಾರ್ಟ್ ಮಾಡ್ಕೊತಿದ್ದೀರಾ ವೆಯ್ಟ್ ಲಿಫ್ಟಿಂಗ್ ಎಲ್ಲನೂ, ಇವಾಗ ತಾನೇ ಯು ಆರ್ ಗೆಟಿಂಗ್ ಯು ಇಂಟ್ರೊಡ್ಯೂಸ್ ಟು ವೈ ಪ್ರೋಟೀನ್ ಅಂತ ಅಂದರೆ ಇದಕ್ಕೆ ಹೋಗೋದ್ರೊಳಗಡೆ ಯಾವುದೇ ರೀತಿ ಪಾಯಿಂಟ್ ಇಲ್ಲ. ಸೊ ದಯವಿಟ್ಟು 60 70 ಇಲ್ಲ 80 ರೂಪಾಯಿ ಒಳಗಡೆ ಒಂದು ಸ್ಕೂಪ್ ಸಿಗೋ ಅಂಥ ಒಂದು ವೈ ಪ್ರೋಟೀನ್ ನೀವು ತೊಗೊಂಡು ಅದರಿಂದ ಸ್ಟಾರ್ಟ್ ಮಾಡೋದು. ಅಲ್ಟಿಮೇಟ್ ನ್ಯೂಟ್ರಿಷನ್ ಕೂಡ ಒಳ್ಳೆಯದೇ, ನಿಜವಾಗ್ಲೂ ಆಪ್ಟಿಮಮ್ ನ್ಯೂಟ್ರಿಷನ್ನು ಇದಕ್ಕಿಂತ ಕಮ್ಮಿಯಾಗೆ ಸಿಗುತ್ತೆ. ಐ ಆಮ್ ನಾಟ್ ಸಪೋರ್ಟಿಂಗ್ ಎನಿ ಅದರ್ ಬ್ರ್ಯಾಂಡ್ಸ್, ಬಟ್ ಒಂದು ಸ್ಕೂಪ್ಗೆ 100 ರೂಪಾಯಿ ಸಿಗ್ತಿದೆ ಅಂತ ಅಂದರೆ ಬಿಗಿನರ್ಸ್ ದಯವಿಟ್ಟು ಇದನ್ನು ತೊಗೊಂಡಿಲ್ಲ ಅಂತಂದರೆ ಒಳ್ಳೇದು. ಇಫ್ ಯು ಥಿಂಕ್ ಯು ಕ್ಯಾನ್ ಅಫೋರ್ಡ್ ಇಟ್, ನಿಜವಾಗ್ಲೂ ನಿಮ್ಮ ಅಫೋರ್ಡ್ ಮಾಡೋದಕ್ಕೆ ದುಡ್ಡಿದೆ ಅಂತಂದರೆ ಯು ಕ್ಯಾನ್ ರಿಯಲಿ ಗೋ ಫಾರ್ ಇಟ್. ಬಟ್ ನನ್ನ ಪ್ರಕಾರ 100 ರೂಪೀಸ್ ಈಸ್ ಲೈಕ್ ಆನ್ ಅ ಹೈಯರ್ ರೇಟ್. ಸೊ ಎರಡನೇ ಫ್ಯಾಕ್ಟರ್ ಏನು ಅಂತಂದರೆ ಒಂದು ಸ್ಕೂಪ್ ಒಳಗಡೆ ಎಷ್ಟು ಪ್ರೋಟೀನ್ ಸಿಗ್ತಿದೆ ಅಂತ ಅಂದ್ಬಿಟ್ಟು. ನಿಜವಾಗ್ಲೂ ಇವಾಗ ಒಂದು ಸ್ಕೂಪ್ ನಾನು ಹಾಕ್ಕೊಂಬಿಟ್ಟೆ, ಓಕೆನಾ. ಸೊ ಒಂದು ಸ್ಕೂಪ್ ಒಳಗಡೆ 20 ಗ್ರಾಮ್ ಅಂತ ಅನ್ಕೊಳ್ಳಿ, 20 ಗ್ರಾಮ್ ಒಳಗಡೆ ನನಗೆ ಬರೀ 10 ಗ್ರಾಮ್ ಪ್ರೋಟೀನ್ ಸಿಗ್ತಿದೆ ಅಂತಂದರೆ ನಾನು ಒಂದು ಸ್ಕೂಪ್ ಹಾಕೊಂಡ್ಬಿಟ್ಟೆ ಅಂತ ಅಂದ್ಕೊಂಡು ನಾನು ಜೋಶ್ ಒಳಗಡೆ ಕುಡಿದಿದ್ರೆ ಏನು ಉಪಯೋಗ ಇರುತ್ತೆ? ನನಗೆ ಸಿಗ್ತಿರೋದೇ 10 ಗ್ರಾಮ್ ಅಷ್ಟೇನೆ. ನಿಮಗೆ ಪ್ರೋಟೀನ್ ಆ್ಯಕ್ಚುಲಾಗಿ ಅಲ್ಲಿ ಸಿಗ್ತಿದೆ ಅಂತ ಹೇಳ್ತಿದ್ದಾರೆ, ಬಟ್ ಎಷ್ಟು ಸಿಗ್ತಿದೆ ಅಂತ ನೀವು ನಿಜವಾಗ್ಲೂ ನ್ಯೂಟ್ರಿಷನ್ ಲೇಬಲ್ ನೋಡಿದ್ರೆ ಮಾತ್ರನೇ ಗೊತ್ತಾಗೋದು, ಕಮ್ಮಿ ಸಿಗ್ತಿರುತ್ತೆ ಅಷ್ಟೇ, ಸಿಂಪಲ್ ಆ್ಯಂಡ್ ಶಾರ್ಟ್. ಸೊ ಇದರೊಳಗಡೆ ನಮಗೆ 75% ಅಷ್ಟೇನೇ ಪ್ರೋಟೀನ್ ಸಿಗೋದು ಒಂದು ಸ್ಕೂಪ್ಗೆ ಕಂಪೇರ್ ಮಾಡಿದ್ರೆ. ಅಂದರೆ 33.5 ಗ್ರಾಮ್ಸ್, ಲೈಕ್ ಎರಡು ಮಿಕ್ಸ್ ಮಾಡ್ತಿದ್ದೀನಿ, 33.5 ಗ್ರಾಮ್ಸ್ ಒಂದು ಸ್ಕೂಪ್ ಅಂತಂದ್ಬಿಟ್ಟು ಹೇಳ್ತಿದ್ದಾರೆ. ಅದರೊಳಗಡೆ ನಮಗೆ 25 ಗ್ರಾಮ್ ಅಷ್ಟೇನೇ ಪ್ರೋಟೀನ್ ಸಿಗ್ತಿರೋದು. ಅಂದರೆ 75% ಅಷ್ಟೇ ಪ್ರೋಟೀನ್ ಅವೈಲಬಿಲಿಟಿ ಒಂದು ಸ್ಕೂಪ್ ಒಳಗಡೆ ಇರೋದು. ಎಷ್ಟೊಂದು ಚೆನ್ನಾಗಿರೋ ಪ್ರಾಡಕ್ಟ್ಸಲ್ಲಿ ಮೋರ್ ದ್ಯಾನ್ 80 to 85% ಪ್ರೋಟೀನ್ ಅವೈಲಬಿಲಿಟಿ ಇರುತ್ತೆ. ಅಂದರೆ 30 ಗ್ರಾಮ್ ಸ್ಕೂಪ್ ಒಳಗಡೆ 28 ಇಲ್ಲ 25 ಇಲ್ಲ 26 ಗ್ರಾಮ್ ಆಫ್ ಪ್ರೋಟೀನ್ ಸಿಗ್ತಿದೆ ಅಂತಂದರೆ ಅದು ನಿಜವಾಗ್ಲೂ ಒಳ್ಳೇದಲ್ಲ. ಏನಕ್ಕೆ ನೀವು ಸುಮ್ಮನೆ 100 ರೂಪಾಯಿ ಕೊಟ್ಟು ನೀವು ಬರೀ 25 ಅಂದರೆ 75% ಪ್ರೋಟೀನ್ ಅವೈಲಬಿಲಿಟಿ ಇರೋ ಒಂದು ವೈ ಪ್ರೋಟೀನ್ ತೊಗೊತೀರ ಹೇಳಿ? ಜಾಸ್ತಿ ಅವೈಲಬಿಲಿಟಿ ಇದ್ದಷ್ಟು ತುಂಬಾ ಒಳ್ಳೆಯದು. ಸೊ ಇದರೊಳಗಡೆ 75% ಅಷ್ಟೇ ಅವೈಲಬಿಲಿಟಿ ಸಿಗ್ತಿರೋದು. ಸೊ ಇದರ ಪ್ರಕಾರ ಬೇರೆ ನಿಮ್ಮ ವೈ ಪ್ರೋಟೀನ್ದು ಜಸ್ಟ್ ನ್ಯೂಟ್ರಿಷನ್ ಲೇಬಲ್ ಚೆಕ್ ಮಾಡಿ ಅದರೊಳಗಡೆ ಜಾಸ್ತಿ ಅವೈಲಬಿಲಿಟಿ ಇತ್ತು ಅಂತ ಅಂದರೆ ಯು ಕ್ಯಾನ್ ಗೋ ವಿತ್ ದ್ಯಾಟ್. ಓಕೆ, ಸೊ ಇದು ಬಂದ್ಬಿಟ್ಟು ಎರಡನೇ ಫ್ಯಾಕ್ಟರ್. ಮೂರನೇ ಫ್ಯಾಕ್ಟರ್ ಬಂದ್ಬಿಟ್ಟು ನಮ್ಮೆಲ್ಲರಿಗೂ ಫೇವ್ರೆಟ್ ಏನು ಅಂತಂದರೆ ಮಿಕ್ಸಬಿಲಿಟಿ. ಸೊ ಲೆಟ್ಸ್ ಟೆಸ್ಟ್ ದ ಮಿಕ್ಸಬಿಲಿಟಿ. ನನ್ನ ಹತ್ರ ನೀರು ಕೂಡ ಇದೆ, ಗ್ಲಾಸ್ ಇದೆ, ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಬಂದಿದ್ದೀನಿ. ಓಕೆ, ಸೊ ಮಿಕ್ಸ್ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಐ ಜಸ್ಟ್ ವಾಂಟ್ ಟು ಲೈಕ್ ಓಕೆ ಮಿಕ್ಸಿಂಗ್ ಅಂತ ಅಂದರೆ ನೀವು ಶೇಕರ್ ಒಳಗಡೆ ಆ್ಯಡ್ ಮಾಡಿ ಅದರೊಳಗಡೆ ಏನೊಂದು ನಿಮಗೆ ಒಂದು ಸ್ಪ್ರಿಂಗ್ ಕೊಟ್ಟಿರ್ತಾರೆ, ಅದರಿಂದ ನಿಜವಾಗ್ಲೂ ನೀವು ಮಿಕ್ಸಬಿಲಿಟಿ ಎಲ್ಲ ಟೆಸ್ಟ್ ಮಾಡ್ತಿದ್ದೀರಾ ಅಂತಂದರೆ ಎಲ್ಲ ವೇ ಪ್ರೋಟೀನು ಮಿಕ್ಸ್ ಆಗೇ ಹೋಗುತ್ತೆ. ಬಟ್ ನಿಜವಾಗ್ಲೂ ಮಿಕ್ಸಬಿಲಿಟಿ ನೀವು ಟೆಸ್ಟ್ ಮಾಡಬೇಕು ಅಂತಂದರೆ ಯು ನೀಡ್ ಟು ಮಿಕ್ಸ್ ಇನ್ ಅ ಗ್ಲಾಸ್ ಒಳಗಡೆ ಮಿಕ್ಸ್ ಮಾಡಿ ನಿಜವಾಗ್ಲೂ ನಿಮ್ಮ ವೇ ಪ್ರೋಟೀನ್ ಲಂಪ್ ಫಾರ್ಮ್ ಆಗ್ತಿದೆಯಾ ಇಲ್ವಾ ಅಂತ ಅಂದ್ಬಿಟ್ಟು ತಿಳ್ಕೊಂಡ್ರೆ ನಿಜವಾಗ್ಲೂ ಅರ್ಥ ಆಗುತ್ತೆ ನಿಮ್ಮ ವೇ ಪ್ರೋಟೀನ್ ನಿಜವಾಗ್ಲೂ ಚೆನ್ನಾಗಿ ಫಿಲ್ಟರ್ ಮಾಡಿದಾರಾ ಇಲ್ವಾ. ಅದಾದಮೇಲೆ ಯೂಶಲಾಗಿ ಏನಾಗುತ್ತೆ ಅಂತಂದರೆ ಜಾಸ್ತಿ ಪ್ರಾಪರಾಗಿ ಮಿಕ್ಸ್ ಆಗ್ತಿಲ್ಲ ಅಂತಂದರೆ ಅದರದ್ದು ಕ್ವಾಲಿಟಿ ಏನಿದೆ ಅಲ್ಲ ಅದು ಸ್ವಲ್ಪ ಕಮ್ಮಿ ಇರುತ್ತೆ. ಓಕೆ, ಸೊ ಐ ಆಮ್ ರಿಯಲಿ ಇಂಪ್ರೆಸ್ಡ್. ನಿಜವಾಗ್ಲೂ ನೋಡಿದ್ರೆ ಲಂಪ್ಸ್ ಐ ಡೋಂಟ್ ಸಿ ಎನಿ ಲಂಪ್ಸ್. ನಿಜವಾಗ್ಲೂ ಹೇಳಬೇಕು ಅಂತಂದರೆ ಓಕೆ, ಒಂದು ಸ್ವಲ್ಪ ಲಂಪ್ಸ್ ಆಗಿದೆ, ಒಂದು 3-4 ಇದೆ. ಐ ಆಮ್ ಪ್ರಿಟಿ ಶೋರ್ ಇದನ್ನೇನಾದ್ರು ಶೇಕರ್ ಒಳಗಡೆ ಹಾಕಿ ಇಷ್ಟೊತ್ತು ಮಿಕ್ಸ್ ಮಾಡಿದರೆ ಇಷ್ಟೊತ್ತಿಗೆಲ್ಲ ಹೋಗ್ಬಿಟ್ಟಿರೋದು. ಓಕೆ, ಆ ಲಂಪ್ಸ್ ಕೂಡ ಹೋಗಿದೆ. ಓಕೆ, ನಾಟ್ ಬ್ಯಾಡ್. ಸೊ ಐ ಫೀಲ್ ಲೈಕ್ 9 out of 10 ಈಸ್ ಅನ್ ಅಮೇಝಿಂಗ್ ಮಿಕ್ಸಬಿಲಿಟಿ ಫ್ಯಾಕ್ಟರ್. ನಿಜವಾಗ್ಲೂ ಇಷ್ಟೊಂದು ಅಂದ್ಕೊಂಡಿರಲ್ಲ ನಾನು, ಬಟ್ ಮಿಕ್ಸಬಿಲಿಟಿ ಈಸ್ ಲೈಕ್ ಅಮೇಝಿಂಗ್. ಸೊ ಮಿಕ್ಸಬಿಲಿಟಿ ಆದ ನಂತರ ನಮ್ಮ ನೆಕ್ಸ್ಟ್ ಫ್ಯಾಕ್ಟರ್ ಯಾವುದು ಅಂತಂದರೆ ಟೇಸ್ಟ್ ಟೆಸ್ಟ್. ನಿಜವಾಗ್ಲೂ ಹೇಳಬೇಕು ಅಂತಂದರೆ ಇದು ನಾನು 2ನೇ ಸತಿ ಅಷ್ಟೇನೆ ಇದನ್ನು ಟ್ರೈ ಮಾಡ್ತಿರೋದು, ಕಾಟನ್ ಕ್ಯಾಂಡಿ. ಸೊ ಟೇಸ್ಟ್ ಹೇಗಿದೆ ಅಂತಂದ್ಬಿಟ್ಟು ನಾನು ಹೇಳ್ತೀನಿ. ಕಾಟನ್ ಕ್ಯಾಂಡಿ ಅಂತಂದರೆ ಅಜ್ಜಿ ಕೂದಲು ಅಂತಂದ್ಬಿಟ್ಟು ನಾವೇನು ಚಿಕ್ಕ ವಯಸ್ಸೊಳಗಡೆ ಒಂದು ತಳ್ಳಗಾಡಿ ಒಳಗಡೆ ತೊಗೊಂಬರ್ತಿದ್ರಲ್ಲ, ಸೊ ಸೇಮ್ ಟೇಸ್ಟ್ ಐ ವಿಲ್ ಜಸ್ಟ್ ಲೆಟ್ ಯು ನೋ ಹೌ ಇಟ್ ಈಸ್. ಇಷ್ಟ ಆಯಿತು ಅಂದರೆ ಫುಲ್ ಕುಡಿತೀನಿ. ಅಜ್ಜಿ ಕೂದಲು ಥರ ಅಂತೂ ಇಲ್ಲ ನಿಜವಾಗ್ಲೂ ಹೇಳಬೇಕು ಅಂತಂದರೆ, ಬಟ್ ಚೆನ್ನಾಗಿದೆ. ಪ್ಯಾಲೆಟ್ ಒಳಗಡೆ ಇನ್ನೂ ಜಾಸ್ತಿ ಸ್ವೀಟ್ ಇರೋ ಥರ ಅನ್ನಿಸ್ತಿದೆ. ಏನಕ್ಕೆ ಆರ್ಟಿಫಿಷಿಯಲ್ ಸ್ವೀಟ್ನೆಸ್, ಸುಕ್ರಲೋಸ್ದು ಮೇನ್ ಪ್ರಾಬ್ಲಮ್ಮೇ ಅದು. ಏನು ಅಂತಂದರೆ ನಾವು ಸ್ವೀಟ್ ತೊಗೊಂಡಿದ ತಕ್ಷಣ ತುಂಬಾ ಜಾಸ್ತಿ ಆ್ಯಡ್ ಮಾಡಿದ್ದಾರೆ ಸುಕ್ರಲೋಸ್ ಅಂತ ಅಂದರೆ ಸ್ವೀಟ್ ಏನೋ ಚೆನ್ನಾಗಿ ಅನಿಸುತ್ತೆ ಅವಾಗ ಹುಡಿತಿರ್ಬೇಕಂದ್ರೆ, ಅದಾದ ನಂತರ ಕೂಡ ಹಂಗೇ ಇರುತ್ತೆ ಬಾಯೊಳಗಡೆ ಸ್ವೀಟ್ ಟೇಸ್ಟೇ ಅನಿಸ್ತಿರುತ್ತೆ. ಸೊ ದಟ್ ಈಸ್ ಒನ್ ಬ್ಯಾಡ್ ಥಿಂಗ್ ಅಬೌಟ್ ಸುಕ್ರಲೋಸ್. ನಿಜವಾಗ್ಲೂ ಹೇಳಬೇಕು ಅಂತಂದರೆ ಅಜ್ಜಿ ಕೂದಲು ಥರ ಅಂತೂ ಟೇಸ್ಟ್ ಇಲ್ಲ. ಲೈಟ್ಗೆ ಒಂದು ಸ್ವಲ್ಪ ಕಹಿ ಇದೆ, ಬಟ್
ಟೇಸ್ಟ್ ವೈಸ್ ಇಟ್ ಈಸ್ ಗುಡ್. ಸೊ ಐ ವುಡ್ ಗಿವ್ ಲೈಕ್ 6.5. ಏನಕ್ಕೆ ಅಂತಂದರೆ ಅಜ್ಜಿ ಕೂದಲು ಥರ ಅಂತ ಅಂದ್ಕೊಂಡಿದ್ದೆ ನಾನು, ಸ್ವಲ್ಪ ಅನ್ನಿಸ್ತಿದೆ ಹೊರತು ಬಟ್ ಕಂಪ್ಲೀಟಾಗಿ ಅನ್ನಿಸ್ತಿಲ್ಲ. ಅದು ಏನಕ್ಕೆ ಇದರೊಳಗಡೆ ಫ್ಲೇವರಿಂಗಿಗೆ ಅಂತ ಅಂದ್ಬಿಟ್ಟು ನ್ಯಾಚುರಲ್ ಆ್ಯಂಡ್ ಆರ್ಟಿಫಿಷಿಯಲ್ ಕಾಟನ್ ಕ್ಯಾಂಡಿ ಫ್ಲೇವರ್ ಆ್ಯಂಡ್ ಬ್ಲೂ ಫ್ರೂಟ್ ಜ್ಯೂಸ್ ಪೌಡರ್ ಅಂತ ಅಂದ್ಬಿಟ್ಟು ಎಲ್ಲನೂ ಆ್ಯಡ್ ಮಾಡಿದ್ದಾರೆ. ಬಟ್ ಆಗಿದ್ರೂ ಅಷ್ಟೊಂದು ತುಂಬಾ ಅಲ್ಲವರೆಗೂ ತಲುಪ್ತಿಲ್ಲ. ಸೊ 6.5 ಇಲ್ಲಾಂದರೆ 7, ಮ್ಯಾಕ್ಸಿಮಮ್ 7 ಅಂತ ಅಂದ್ಬಿಟ್ಟು ಹೇಳ್ಬೋದು. ಸೊ ನಮ್ಮ 5ನೇ ಮತ್ತೆ ಲಾಸ್ಟ್ ಇಂಪಾರ್ಟೆಂಟ್ ಫ್ಯಾಕ್ಟರ್ ಏನು ಅಂತಂದರೆ ಇದರೊಳಗಡೆ ಎಕ್ಸ್ಟ್ರಾ ಏನು ಆ್ಯಡ್ ಮಾಡ್ತಿದ್ದಾರೆ. ನಾವು ಕೊಡ್ತಿರೋಂಥ ಕಾಸಿಗೆ ಪ್ರೋಟೀನ್ ಬಿಟ್ಟು ನಿಜವಾಗ್ಲೂ ಆ್ಯಕ್ಚುಲಿ ಬೇರೆ ಏನಾದರೂ ಇದೆಯಾ ಅಂದರೆ ಒಂದಷ್ಟು ಅಮೈನೋ ಆಸಿಡ್ ಪ್ರೊಫೈಲ್ ಏನಾದ್ರು ಎಕ್ಸ್ಟ್ರಾ ಆ್ಯಡ್ ಮಾಡ್ತಿದ್ದಾರಾ, ಅದ್ರ ಪ್ರಕಾರ ಒಂದಷ್ಟು ರೇಟಿಂಗ್ನ ನಾನು ಕೊಡೋದಕ್ಕೆ ಇಷ್ಟಪಡ್ತೀನಿ. ಸೊ ಇದರೊಳಗಡೆ ನಿಜವಾಗ್ಲೂ ಹೇಳಬೇಕು ಅಂತಂದರೆ ಪ್ರಾಪರ್ ಅಮೈನೋ ಆಸಿಡ್ ಪ್ರೊಫೈಲ್ ಮೆನ್ಷನ್ ಮಾಡಿದ್ದಾರೆ. ಅಮೈನೋ ಆಸಿಡ್ ಪ್ರೊಫೈಲ್ನ ನೀವೇನಾದ್ರು ನೋಡಿದ್ರೆ ಆಲ್ಮೋಸ್ಟ್ ಲೈಕ್ 18 ಡಿಫ್ರೆಂಟ್ ಅಮೈನೋ ಆಸಿಡ್ ಪ್ರೊಫೈಲ್ ಕೊಟ್ಟಿದ್ದಾರೆ. ಮಿಕ್ಕಿರೋ ಅಂಥದ್ದನ್ನು ಮೆನ್ಷನ್ ಮಾಡಿಲ್ಲ, ಏನಕ್ಕಂದ್ರೆ ಇಲ್ಲ ಇದರೊಳಗಡೆ. ಬಟ್ ಅದರೊಳಗಡೆ ನಿಜವಾಗ್ಲೂ ಹೇಳಬೇಕು ಅಂತಂದರೆ ಒನ್ ಆಫ್ ದ ಅಮೇಸಿಂಗ್ ಥಿಂಗ್ ಏನು ಇವ್ರ ಲೇಬಲ್ ಒಳಗಡೆ ಮೆನ್ಷನ್ ಮಾಡಿರೋದು ಅಂತಂದರೆ ಇದರೊಳಗಡೆ ಎಸೆನ್ಷಿಯಲ್ ಅಮೈನೋ ಆಸಿಡ್ಸ್ ಮತ್ತು BCAA ಯಾವುದು ಅಂತ ಕೂಡ ಸಪ್ರೇಟಾಗಿ ಮಾಡಿ ಅದನ್ನು ಎಷ್ಟು ಕ್ವಾಂಟಿಟಿ ಬರ್ತಿದೆ ಅಂತ ಕೂಡ ಮೆನ್ಷನ್ ಮಾಡ್ತಾರೆ. ಎಷ್ಟೊಂದು ಜನ ನಿಜವಾಗ್ಲೂ ಪ್ರಾಡಕ್ಟ್ ಲೇಬಲ್ ಚೆನ್ನಾಗಿ ಕಾಣಿಸ್ಲಿ ಅಂತ ಮಾಡ್ತಾರೆ. ಬಟ್ ನಿಜವಾಗ್ಲೂ ಇವ್ರು ಹೇಳಬೇಕು ಅಂತಂದರೆ ದೇ ಆರ್ ಲಿಸ್ಟಿಂಗ್ ಔಟ್ ಎವ್ರಿಥಿಂಗ್. ಒಂದು ಸರ್ವಿಂಗ್ ಒಳಗಡೆ ನಿಮಗೆ ಲೂಸಿನ್ ಎಷ್ಟು ಸಿಗ್ತಿದೆ ಅಂದರೆ ಬೇಸಿಕಲಿ BCAA ಫ್ಯಾಕ್ಟರ್ ಎಷ್ಟು ಸಿಗ್ತಿದೆ, ಪ್ರಾಪರಾಗಿ ಲೂಸಿನ್, ಐಸೋಲೂಸಿನ್ ಮತ್ತು ವ್ಯಾಲಿಂದು ಏನು ರೇಷಿಯೋ ಮೇಂಟೈನ್ ಮಾಡಬೇಕು ಅದು ಕೂಡ ಮೇಂಟೈನ್ ಮಾಡ್ತಿದ್ದಾರೆ. ಎಸೆನ್ಷಿಯಲ್ ಅಮೈನೋ ಆಸಿಡ್ ಪ್ರೊಫೈಲ್ ಕೂಡ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ, ವಿಚ್ ಇಸ್ ರಿಯಲಿ ಗುಡ್. ಸೊ ಎಕ್ಸ್ಟ್ರಾ ಫೀಚರ್ಸ್ ಸಿಗ್ತಿದೆ ಇದರೊಳಗಡೆ. ಸೊ ಐ ವುಡ್ ಸೇ ಲೈಕ್ 8 out of 10. ಸೊ ಇದು ಬಂದ್ಬಿಟ್ಟು ನನ್ನ ಕಂಪ್ಲೀಟ್ ಒನ್ ಆಫ್ ವೇ ಪ್ರೋಟೀನ್ ರಿವ್ಯೂ. ನಿಜವಾಗ್ಲೂ ಈ ಪ್ರಾಡಕ್ಟ್ ನಾನು ತೊಗೊತೀನ ಅಂತಂದರೆ ಎಸ್ ತೊಗೊತೀನಿ ನಾನು. ಬಟ್ ನಿಜವಾಗ್ಲೂ ಇದನ್ನು ಲಾಂಗ್ ಟರ್ಮ್ ಒಳಗಡೆ ಅಂತೂ ಯೂಸ್ ಮಾಡೋದಕ್ಕೆ ನಾನು ಇಷ್ಟಪಡೋದಿಲ್ಲ. ಏನಕ್ಕೆ ಅಂತಂದರೆ 6500 ಕೊಟ್ಟು ನಿಜವಾಗ್ಲೂ ತುಂಬಾ ಜಾಸ್ತಿ ಸ್ವೀಟ್ ಅಂತ ಅನ್ನಿಸ್ತು ನನಗೆ. ಮಿಕ್ಸಬಿಲಿಟಿ ವಾಸ್ ರಿಯಲಿ ಗುಡ್. ಬಟ್ 6500 ಕೊಟ್ಟು ಇದನ್ನು ತೊಗೊಬೇಕು ಅಂತಂದರೆ ಎವ್ರಿ ಮಂತ್ ಐ ಡೋಂಟ್ ಥಿಂಕ್ ಸೊ ಐ ವುಡ್ ಅಫೋರ್ಡ್ ದಿಸ್. ಓಕೆ, ಸೊ ಇದನ್ನು ಬಿಟ್ಟು ಬೇರೆ ಒಂದಷ್ಟು ಯಾವುದೋ ಒಂದು ವೇ ಪ್ರೋಟೀನ್ನ ನಿಮ್ಗೇನಾದ್ರು ರಿವ್ಯೂ ನಾನು ಮಾಡಬೇಕು ಅಂತ ಅನಿಸ್ತಿದೆ ಅಂತಂದರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಒಳಗಡೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಟಿಲ್ ಮೈ ನೆಕ್ಸ್ಟ್ ವಿಡಿಯೋ. Fit Kannadigar Raghu signing off. Take care. Love you all. Bye.